ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರ ಕಾರ್ಯಕ್ಷೇತ್ರವಾಗಿರುವಂಥ ಬಸವ ಕಲ್ಯಾಣವನ್ನು ಕಳೆದ 4 ಸಂಚಿಕೆಯಿಂದ ನಾವು ಕಲ್ಯಾಣ ದರ್ಶನದ ಅಡಿಯಲ್ಲಿ ಸಂದರ್ಶನ ಮಾಡ್ತಾ ಇದ್ದೇವೆ. ಇವತ್ತು 12ನೇ ಶತಮಾನದ ಬಸವಾದಿ ಶರಣರು ಬಸವಣ್ಣನವರನ್ನು ಯಾವ ರೀತಿಯಾಗಿ ಗುರುತಿಸಿದ್ರು, ಬಸವಣ್ಣವರು ಅವರ ಒಂದು ಕಾರ್ಯಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಚೇತನ ರೂಪದೊಳಗೆ ಇದ್ದರು, ಅಂತಹ ಬಸವಣ್ಣನವ್ರನ್ನ ಅವರು ತಮ್ಮ ವಚನದಲ್ಲಿ ಹೇಗೆ ನೆನೀತಾ ಇದ್ದರು ಅನ್ನೋದನ್ನು ನೋಡಿದ ಮೇಲೆ ಆ 900 ವರ್ಷಗಳ ಹಿಂದೆ ಇರುವಂತಹ ಬಸವಣ್ಣನವರ ಚಿತ್ರಣವನ್ನು ನಾವು ಇವತ್ತು ಕಲ್ಯಾಣಕ್ಕೆ ಹೋದಾಗ ನಮ್ಮ ಕಣ್ಣೆದುರಿಗೆ ಆ ರೀತಿಯಾದಂತಹ ಬಸವಣ್ಣನವರನ್ನು ಕಾಣಬೇಕು ಅನ್ನುವಂಥ ತವಕಕ್ಕೆ ಬಂದಂತಹ ಎಲ್ಲ ಯಾತ್ರಾರ್ಥಿಗಳಿಗೆ ಬಸವಣ್ಣವರ ಆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುವ ಉದ್ದೇಶದಿಂದ ಮಾತೆ ಮಹಾದೇವಿಯವರು ಕಲ್ಯಾಣದಲ್ಲಿ ಬಸವಣ್ಣವರ ಒಂದು 108 ಅಡಿಯ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆ ಹೇಳಾಗ್ತದೆ, ಭಾರತದ ಯಾವ ದಾರ್ಶನಿಕರಿಗೂ ಸಹ ಇಷ್ಟೊಂದು ಎತ್ತರದ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಹಾಗೆಯೇ ಆ ಒಂದು ಪುತ್ಥಳಿಯನ್ನು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫೆಬ್ರವರಿ 23ರಂದು ಅದನ್ನು ಲೋಕಾರ್ಪಣೆ ಮಾಡಲಾಯಿತು ಅನ್ನೋದನ್ನು ನಾವು ಮಾಹಿತಿಗಳಿಂದ ತಿಳ್ಕೊಳ್ತೀವಿ. ಈ ಪುತ್ಥಳಿಯನ್ನು ನೋಡಿದಾಗ ಕಲ್ಯಾಣಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ ಸಹ ಬಸವಣ್ಣವರ ಕಾರ್ಯಚಟುವಟಿಕೆಗಳು ಹೇಗಿದ್ದವು ಹಾಗೂ ಕಲ್ಯಾಣದಲ್ಲಿ ಈಗ ಪ್ರಸ್ತುತವಾಗಿ ನಾವು ಯಾವ ರೀತಿಯಾಗಿ ಬದುಕಬೇಕು, ನಮಗೆ ಸಾಕ್ಷಿಯಾಗಿ ಬಸವಣ್ಣವರು ನಮ್ಮನ್ನೆಲ್ಲ ಗಮನಿಸ್ತಾರೆ ಅನ್ನುವಂಥ ಭಾವ ಬರುವ ರೀತಿಯೊಳಗೆ ಆ ಒಂದು ಬೃಹತ್ತಾದ ಪುತ್ಥಳಿಯನ್ನು ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಪುತ್ಥಳಿಯನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ಬಸವಣ್ಣವ್ರನ್ನ ಕುರಿತಾಗಿ ಅವರ ಸಮಕಾಲೀನ ಶರಣರು ಯಾವ ಅಭಿಪ್ರಾಯನ ಹೊಂದಿದ್ರು ಅನ್ನೋದನ್ನು ನೋಡಿದ ಮೇಲೆ ಈ ಅಭಿಪ್ರಾಯದ ಹಿನ್ನೆಲೆಯಿಂದ ಆ ಪುತ್ಥಳಿಯನ್ನು ಇವತ್ತು ನಾವು ಸಂದರ್ಶನ ಮಾಡೋಣ. ಅನುಭವ ಮಂಟಪದ ಶೂನ್ಯ ಪೀಠದ ಮೊದಲ ಅಧ್ಯಕ್ಷರಾಗಿರುವಂಥ ಎಲ್ಲ ಶರಣರ ಆಧ್ಯಾತ್ಮಿಕ ಚಿಂತನೆಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟಂತಹ ಮಾರ್ಗದರ್ಶಕರು ಆಗಿರುವಂತಹ ವ್ಯೋಮಕಾಯ ಅಲ್ಲಮ ಪ್ರಭುಗಳು ಬಸವಣ್ಣವ್ರ ಕುರಿತಾಗಿ ಏನು ಹೇಳ್ತಿದ್ರು, ಹಾಗೆಯೇ ಬಸವಣ್ಣವರು ಅಲ್ಲಮ ಪ್ರಭುಗಳ ಕುರಿತಾಗಿ ಏನು ಮಾತಾಡಿದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವರು ಬಂದ ಮೇಲೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ಅಂತೇನು ಹೇಳ್ತಾರಲ್ಲ, ಆ ವಚನದಲ್ಲಿ ಅಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಬಸವಣ್ಣವರ ಕೈಗೊಳ್ಳುವಂಥ ಕಾರ್ಯಕ್ಕೆ ಒಂದು ಸರಿಯಾದ ದಿಕ್ಕನ್ನು ತೋರಿಸಿದವರು ಅಲ್ಲಮ ಪ್ರಭುಗಳು ಅಂತೇಳಿ. ಹಾಗೆ ಅಲ್ಲಮ ಪ್ರಭುಗಳು ಏನು ಹೇಳ್ತಾರೆ ನೋಡ್ರಿ, ಅದ್ವೈತವ ನುಡಿದು ಅಹಂಕಾರಿಯಾದಿನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾದಿನಯ್ಯ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದಿನಯ್ಯ, ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದಿನಯ್ಯ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣವರು ಸಾನ್ನಿಧ್ಯಕ್ಕೆ ಬಂದ ಮೇಲೆ ನಾನು ಭಕ್ತನಾದೆ, ಅದಕ್ಕಿಂತ ಪೂರ್ವದಲ್ಲಿ ನಾನು ಏನಾಗಿದ್ದೆಪ್ಪ ಅಂದ್ರೆ ಅದ್ವೈತ ನುಡಿದ ಅಹಂಕಾರಿಯಾಗಿದ್ದೆ, ಬ್ರಹ್ಮವನ್ನು ನುಡಿದು ಭ್ರಮಿತನಾಗಿದ್ದೆ, ಶೂನ್ಯವನ್ನು ನುಡಿದು ಸುಖ ದುಃಖಕ್ಕೆ ಗುರಿಯಾಗಿದ್ದೆ, ಅವು ಯಾವ ಭಕ್ತನಕ್ಕಿಂತಲೂ ಮೇಲಲ್ಲ. ಅಂತಹ ಭಕ್ತನನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಬಸವಣ್ಣವರು ಅಂತ ಹೇಳ್ತಾರೆ. ಹೀಗೆ ಅಷ್ಟೇ ಅಲ್ಲ, ಬಸವಣ್ಣವ್ರ ವ್ಯಕ್ತಿತ್ವಕ್ಕೆ ಎಷ್ಟು ಮಾರು ಹೋಗಿದ್ದರು ಅಲ್ಲಮ ಪ್ರಭುಗಳು ಅಂತಂದರೆ, ಒಂದು ವಚನದಾಗ ಸ್ಪಷ್ಟವಾಗಿ ಅವ್ರು ದೇವ್ರನ್ನ ಕೇಳ್ತಾರೆ, ನನ್ನ ಯಾಕೆ ನೀ ಪ್ರಭುವಾಗಿ ಹುಟ್ಟಿಸಿದಿ, ಬಸವಣ್ಣನಾಗಿ ಯಾಕೆ ಹುಟ್ಟಿಸ್ಲಿಲ್ಲ ನನ್ನ. ಅಂದರೆ ಆ ರೀತಿಯಾದಂತಹ ಪ್ರಭಾವ ಬಸವೇಶ್ವರರದ್ದು ಶರಣರ ಮೇಲೆ ಬೀರಿತ್ತು. ಹೇಳ್ತಾರೆ ಅವರು, ಕೌಪ ಕಾಶಾಂಬರವ ಕಟ್ಟಿ ಮಂಡೆ ಬೋಳಾದಡೇನಯ್ಯ ಎನ್ನಲ್ಲಿ ನಿಜವಿಲ್ಲದನ್ನಕ್ಕ. ತಮ್ಮ ಆತ್ಮವಿಮರ್ಶೆಯನ್ನು ಮಾಡ್ಕೋತಾರೆ ಸ್ವತಃ ತಾವೇ. ಇದು ಪ್ರತಿಯೊಬ್ಬ ಶರಣರಿಗಿರುವಂಥ ಒಂದು ಹೆಚ್ಚುಗಾರಿಕೆ. ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೊಡೆದೆಡೇನೆಯ ಮನದಲ್ಲಿ ವೃತಿಯಾಗದನ್ನಕ್ಕ, ಹಸಿವು ತೃಷೆ ವ್ಯಸನಾದಿಗಳ ಬಿಟ್ಟಡೇನಯ್ಯ ಅರ್ಥದಿಚ್ಛೆ ಮನದಲ್ಲಿ ಹಿಂಗದನ್ನಕ್ಕ, ಆನು ಜಂಗಮವೇ ಆನು ಹಿರಿಯನಾದಿನಲ್ಲದೆ ಆನು ಜಂಗಮವೇ, ಒಡಲಿಲ್ಲದಾತ ಬಸವಣ್ಣ ಪ್ರಾಣವಿಲ್ಲದಾತ ಬಸವಣ್ಣ ಎನ್ನ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ ಅಂತ ಕೇಳ್ತಾರೆ. ಅಂದರೆ ಈ ಮಟ್ಟಕ್ಕೆ ಬಸವಣ್ಣವರು
ಅವತ್ತಿನ 12ನೇ ಶತಮಾನದಲ್ಲಿ ಎಲ್ಲ ಶರಣರಿಗೆ ಅವರು ಮಾರ್ಗದರ್ಶಕರಾಗಿದ್ದರು. ಆ ಕಾರಣಕ್ಕಾಗಿಯೇ ಬಸವಣ್ಣವ್ರನ್ನ ಕುರಿತಾಗಿ ಅನೇಕ ಜನ ಶರಣರು, ಅವರು ಸಮಕಾಲೀನರಿರುವಂಥ ಚನ್ನಬಸವಣ್ಣವರು ಸಹ ಒಂದು ಕಡೆ ಹೇಳ್ತಾರೆ, ಅವರು ಶರಣ ಸಮತೆಯ ನಿಧಿ ಬಸವಯ್ಯ, ಭಕ್ತಿಯ ಬೆಳೆಸಿರಿ ಬಸವಯ್ಯ, ಮುಕ್ತಿಯ ತವನಿಧಿ ಬಸವಯ್ಯ, ಸತ್ಯದ ನಿಧಿ ಬಸವಯ್ಯ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅನಿಮಿಷ ಬಸವಯ್ಯನಯ್ಯ. ಅಂದರೆ ಹೀಗೆ ಬಸವಣ್ಣವರು ಅನ್ನುವಂಥದ್ದು ಅದು ಒಂದು ಪೌರುಷ ಶಕ್ತಿ. ಅದು ಎಲ್ಲ ಶರಣರು ಸಹ ಬಸವಣ್ಣವ್ರನ್ನ ನೆನೆಸೇ ಬಸವಣ್ಣವರ ಮಾರ್ಗದರ್ಶನದಲ್ಲಿಯೇ ತಾವು ಸಾಧನೆ ಮಾಡಿವೆ ಅಂತ ಹೇಳಿ ಬಹಳಷ್ಟು ವಿನೀತ ಭಾವದಿಂದ ಅವರೆಲ್ಲ ಹೇಳ್ಕೊತ ಹೋಗ್ತಾರೆ. ಸಿದ್ದರಾಮೇಶ್ವರರು ಹೇಳ್ತಾರೆ ಇಲ್ಲಿ, ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವ ನೈದೇನೆ ಬಸವಣ್ಣ ನಿಮ್ಮ ಪರಸೀಮೆಯ ಕಂಡು, 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ. ಹೀಗೆ ಬಸವಣ್ಣವರು ಅಂತಂದರೆ ಸಾಕ್ಷಾತ್ ಶಿವನ ಸ್ವರೂಪದಲ್ಲಿ ಎಲ್ಲ ಶರಣರಿಗೆ ಅವರು ಮಾರ್ಗದರ್ಶಕರಾಗಿದ್ದರು. ಇಂತಹ ಬಸವಣ್ಣವರನ್ನು ನಾವು ಕೇವಲ ವಚನಗಳಲ್ಲಿ ಮಾತ್ರ ಈಗ ನಾವು ಕಾಣಬಹುದೇ ವಿನಃ ಆ ಒಂದು ರೂಪದಲ್ಲಿ ಬಸವಣ್ಣವ್ರು ಹೇಗಿದ್ದರು, ಅವ್ರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿಯೇ ಬಸವ ಕಲ್ಯಾಣದಲ್ಲಿ ಆ 108 ಅಡಿಯ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಂತಹ ಬಸವಣ್ಣನವ್ರನ್ನ ನಾವು ನೋಡೋದಕ್ಕಿಂತ ಪೂರ್ವದಲ್ಲಿ ಬಸವಣ್ಣವ್ರ ಕುರಿತಾಗಿ ಆ ಶರಣರು ಹೇಳಿದಂತಹ ವಿಚಾರಗಳು, ಆ ಒಂದು ವಚನಗಳನ್ನು ನೋಡಿದಾಗ ಅಲ್ಲಿ ನಾವು ಈ ಮೂರ್ತಿಯ ಎದುರುಗಡೆ ನಿಂತಾಗ ನಮಗನ್ನಿಸ್ತದೆ ಸತ್ಯವಾಗಿಯೂ ಸಹ ನಾವು ಬಸವಣ್ಣನವರ ಕಾಲದಲ್ಲಿರುವಂತಹ ಆ ಶರಣರ ವಚನದೊಳಗೆ ಬಸವಣ್ಣವ್ರು ಹೇಗೆ ಕಾಣ್ತಾ ಇದ್ದಲ್ಲ, ಆವಾಗ ಕಲ್ಯಾಣಕ್ಕೆ ಪ್ರವೇಶ ಮಾಡಿದಂಥ ಪ್ರತಿಯೊಬ್ಬರಿಗೂ ಆ ಬಸವಣ್ಣನವರ ಒಂದು ಛಾಯೆ ಮನಸ್ಸಿನೊಳಗೆ ಮೂಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ನಾವು ಯಾವುದೋ ಒಂದು ಮೂರ್ತಿಯನ್ನು ನೋಡಿ ಬಂದ ಹಾಗೆ ಆಗ್ತದೆ ಅಷ್ಟೇ. ಬಟ್ ಬಸವಣ್ಣವರ ಬಗ್ಗೆ ನಾವು ಅರ್ಥೈಸ್ಕೊಳ್ಳದೇನೆ ಬಸವಣ್ಣವರ ಕುರಿತಾಗಿ ನಾವು 21ನೇ ಶತಮಾನದಲ್ಲಿ ಸಾಕಷ್ಟು ಸಂಶೋಧನಾತ್ಮಕವಾಗಿ ಮಾತಾಡ್ತೀವಿ. ಅದು ಎಲ್ಲವೂ ಸಹ ಏನಪ್ಪ ಅಂತಂದ್ರೆ ನಾವು ಅವ್ರನ್ನ ಸ್ವತಃ ನೋಡಿ ಅವರ ವ್ಯಕ್ತಿತ್ವವನ್ನು ತಿಳ್ಕೊಂಡು ಮಾತಾಡೋದಲ್ಲ, ಅವೆಲ್ಲ ನಾವು ಓದಿ ಅರ್ಥಕೊಂಡು ಮತ್ತೊಬ್ಬರ ವಿಚಾರಗಳಿಗೆ ನಾವು ನಮ್ಮ ವಿಚಾರಗಳನ್ನ ಸಮೀಕರಿಸಿದಾಗ್ತದೆ. ಆದರೆ ವಚನಕಾರರು ಏನಿದ್ದಾರಲ್ಲ 12ನೇ ಶತಮಾನ ವಚನಕಾರರು, ಅವರು ಸ್ವತಃ ಬಸವಣ್ಣವ್ರ ಜೊತೆಗೆ ಬದುಕಿದಂಥವ್ರು, ಬಸವಣ್ಣವ್ರನ್ನ ಕಣ್ಣಾರೆ ಕಂಡಂಥವ್ರು. ಅವರ ಅಭಿಪ್ರಾಯ ಏನದವಲ್ಲ ಅದು ನಿಜವಾದ ಬಸವಣ್ಣನವರ ದರ್ಶನ ನೀಡುವಂಥ ಅಭಿಪ್ರಾಯಗಳಾಗಿರ್ತವೆ. ಆ ಕಾರಣಕ್ಕಾಗಿ ಬಸವಣ್ಣವ್ರನ್ನ ಅರಿತುಕೊಳ್ಳೋದು ಅಂತಂದರೆ ಬಸವಣ್ಣವರ ಸಮಕಾಲೀನ ಶರಣರ ವಿಚಾರಗಳ ಮೂಲಕ ಅರಿತುಕೊಳ್ಬೇಕಾಗೈತೆ. ಹೇಳ್ತಾರಲ್ಲ ಹಡಪದಪ್ಪಣ್ಣವರು, ಎಲ್ಲ ಪುರಾತನ ಶರಣರ ಚರಣಕ್ಕೆ ಇರ್ದೆನೆಯ ಶರಣೆಂದಡೆ ಸಾಲದೆ, ಬಸವ ಬಸವಪ್ಪ ಬಸವಯ್ಯ ಶರಣೆಂದಡೆ ಸಾಲದೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮ ನೀನಾಗಿ ಎನಗಿದೇ ದಿವ್ಯ ಮಂತ್ರ, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವ 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 ಶರಣೆಂದಡೆ ಸಾಲದೆ. ಪ್ರತಿಯೊಬ್ಬರಿಗೂ ಸಹ ಬಸವಣ್ಣವರು ಅಂತಂದರೆ ಅದು ಆ ಕಾಲಘಟ್ಟದಲ್ಲಿ ಅದು ಹೇಳ್ತಾರಲ್ಲ, ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ ಅಂಥೇಳಿ, ಹಾಗೆ ಪ್ರತಿಯೊಬ್ಬರು ಈ ವಚನಕಾರರು ಸಹ ಅಲ್ಲಿ ಬಸವಣ್ಣವ್ರನ್ನ ನೆನೆಯದೇ ಮುಂದೆ ಯಾವುದೇ ವಚನ ರಚನೆ ಮಾಡದೇ ಇರುವಂಥ ಮಟ್ಟಕ್ಕೆ ಬಸವಣ್ಣವರು ಪ್ರಭಾವವನ್ನು ಬೀರಿದ್ರು. ಅದು ಒಂದು ರೀತಿ ರಾಣಿ ಜೇನು ಇದ್ದ ಹಾಗೆ ಬಸವಣ್ಣ ಅಂತಂದರೆ. ಆ ಕಲ್ಯಾಣ ಅನ್ನುವಂಥದ್ದು ಒಂದು ಅನುಭವದ ತೊಟ್ಟಿಲು. ಅದು ಅಲ್ಲಿ ಬಂದಂಥ ಪ್ರತಿಯೊಬ್ಬರು, ಈ ಅಕ್ಕಮಹಾದೇವಿ ಅಂತೂ ಬಹಳಷ್ಟು ಬಸವಣ್ಣವ್ರ ಕುರಿತಾಗಿ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಕಲ್ಯಾಣ ಅಂದರೆ ಹೇಗಾಗಿರ್ಬೋದು ಅಕ್ಕಮಹಾದೇವಿಯವರಿಗೆ. ಕಲ್ಯಾಣ ಪ್ರವೇಶ ಮಾಡಿದ ಮೇಲೆ ಅವರು ಈ ರೀತಿಯಾಗಿ ಕಲ್ಯಾಣವನ್ನು ಹೊಗಳ್ತಾರೆ ಅಂದ್ರೆ ಕಲ್ಯಾಣದ ನಿರ್ಮಾತೃ ಆಗಿರುವಂಥ ಆ ಕಲ್ಯಾಣ ಆ ರೀತಿ ಬೆಳೆದ ಕಾರಣವಿರುವಂಥ ಬಸವಣ್ಣವ್ರನ್ನ ಸಹಜವಾಗಿ ಎಲ್ಲ ಶರಣರು ನೆನೆಯೋದಕ್ಕೆ ಸಾಧ್ಯ ಆಗ್ತೈತಿ. ಹಾಗಾಗಿ ಬಸವಣ್ಣವ್ರ ಕುರಿತ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಹೀಗೆ ಬಸವಣ್ಣವರು ಅಂತಂದರೆ 12ನೇ ಶತಮಾನದೊಳಗೆ ಯಾವ ರೀತಿ ಇದ್ದರು ಅನ್ನೋದನ್ನು ನಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂಥ ಕೆಲವು ವಚನಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ. ಇನ್ನು ಸ್ವತಃ ಬಸವಣ್ಣವರ ಧರ್ಮಪತ್ನಿಯಾಗಿರುವಂಥ ನೀಲಂ ತಾಯಿಯವರು ಹೇಳ್ತಾರೆ, ಅರಿಯದ ಶಬ್ದವ ಕುರುಹಿಂಗೆ ತಂದ ಬಸವಯ್ಯ. ಬಸವಣ್ಣ ಅಂತಂದರೆ ಅರಿಯದ ಶಬ್ದ ಅಂದರೆ ದೇವರು ಲಿಂಗ ಅನ್ನುವಂಥದ್ದು ಕೇವಲ ಅದೊಂದು ರೀತಿ ಏನಾಗಿತ್ತಪ್ಪ ಅಂತಂದ್ರೆ ಕೆಲವು ಜನರಿಗೆ ಅದು ಮಾನಸಿಕವಾಗಿ ಅದು
ಅರ್ಥೈಸ್ಕೊಳ್ಳುವಂಥದ್ದಾಗ್ತದೆ. ಅನುಭವಿಕ ನೆಲೆಗೆ ಬರಬೇಕಾಗಿತ್ತಲ್ಲ, ಅದಕ್ಕೆ ಹೇಳ್ತಾರೆ ಅವರು, ಅರಿಯದ ಶಬ್ದವ ಕುರುಹಿಂಗೆ ತಂದ ಬಸವಯ್ಯ, ಇಷ್ಟಲಿಂಗ ರೂಪದಾಗ ಅದನ್ನು ಕೊಟ್ಟರೆ. ಆ ಕುರುಹನಿ 2 ಮಾಡಿದ ಬಸವಯ್ಯನು, ಅವೆರಡು ಒಂದರಲ್ಲಿ ವೇದಿಸಿ ಸಂಗಯ್ಯನಲ್ಲಿ ಸ್ವಯಂ ಲಿಂಗಿಯಾದನೆಯ ಬಸವಣ್ಣನು. ಹೀಗೆ ಬಸವಣ್ಣನವರ ಕುರಿತಾಗಿ ವಚನಗಳನ್ನು ರಚನೆ ಮಾಡಿದಂಥ ಶರಣರೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಸವಣ್ಣವರು ಆ ಕಾಲದಲ್ಲಿ ಪ್ರಭಾವ ಬೀರಿದ್ರು. ಅಂತಹ ಬಸವಣ್ಣನವರನ್ನು ಇವತ್ತಿನ ನಮ್ಮ ಎದುರುಗಡೆ ಮೂರ್ತಿ ರೂಪದೊಳಗಡೆ ಬಸವಣ್ಣನವರ ವಿಚಾರಧಾರೆಗಳನ್ನು ತಿಳಿಪಡಿಸುವ ನಿಟ್ಟಿನೊಳಗಡೆ 108 ಅಡಿಯ ಈ ಬಸವಣ್ಣನವರ ಮೂರ್ತಿಯನ್ನು, ಈ ಪುತ್ಥಳಿಯನ್ನು ಬಹಳಷ್ಟು ಪ್ರಶಾಂತವಾಗಿರುವಂಥ ಒಂದು ಸ್ಥಳದಲ್ಲಿ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಬಸವಣ್ಣನವರ ಕಾರ್ಯಕ್ಷೇತ್ರವಾಗಿರುವಂಥ ಆ ಕಲ್ಯಾಣವನ್ನು ಸಂದರ್ಶಿಸಬೇಕು. ಆವಾಗ ನಮಗೇನು ಅನಿಸುತ್ತಪ್ಪ ಅಂದ್ರೆ, ಬಸವಾದಿ ಶರಣರ ವಿಚಾರಧಾರೆಗಳು ನಿಜವಾಗಿಯೂ ಸಹ ಯಾವ ಮಟ್ಟಕ್ಕೆ ಅಲ್ಲಿ ಚರ್ಚಿತವಾಗಿದ್ದವು ಅನ್ನೋದನ್ನು ತಿಳಿಪಡಿಸ್ತಾವೆ. ಆ ಕಲ್ಯಾಣ ಅನ್ನುವಂಥದ್ದೇ ಹಾಗೆ, ಅಲ್ಲಿರುವಂಥ ಪ್ರತಿ ಅಣುವಿನಲ್ಲಿಯೂ ಸಹ ಬಸವಣ್ಣನವರ ವಿಚಾರಧಾರೆಗಳು ನಮ್ಮ ಮೈ ಒಳಗಡೆ ನಮಗೆ ಗೊತ್ತಿಲ್ಲದ ಹಾಗೆಯೇ ನಮ್ಮ ಪ್ರಭಾವವನ್ನು ಬೀರ್ತಾವೆ. ಆ ಒಂದು ಪ್ರಭಾವ ಒಳಗೆ ನಾವು ಒಳಗಾಗಬೇಕಾಗಿತ್ತಪ್ಪ ಅಂದರೆ ಕಲ್ಯಾಣಕ್ಕೆ ಭೇಟಿ ಕೊಡಲೇಬೇಕು. ಕಲ್ಯಾಣಕ್ಕೆ ಭೇಟಿ ಕೊಟ್ಟ ಮೇಲೆ ಕಲ್ಯಾಣದಲ್ಲಿರುವಂಥ ಸ್ಥಳಗಳು ಯಾವ್ಯಾವು ಅನ್ನೋದನ್ನು ನಾನು ಸರಣಿ ಮೂಲಕವಾಗಿ ತಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಇವತ್ತು ನಾವು ಆ 108 ಅಡಿ ಎತ್ತರದ ಬಸವೇಶ್ವರರ ಪುತ್ಥಳಿಯನ್ನು ನೋಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾರ್ಯಕ್ಷೇತ್ರ ಕಲ್ಯಾಣದಲ್ಲಿ ನಾವಿದ್ದೇವೆ. ಬಸವಣ್ಣನವರ ಕಾರ್ಯವನ್ನು ವಿಶ್ವವ್ಯಾಪಿಯಾಗಿ ಪರಿಚಯಿಸುವ ನಿಟ್ಟಿನಲ್ಲಿ ಪರಮ ಪೂಜ್ಯ ಮಾತೆ ಮಾದೇವಿಯವರು ಕಲ್ಯಾಣದಲ್ಲಿ ಪ್ರತಿಷ್ಠಾಪಿಸಿರುವ ಬೃಹತ್ ಬಸವೇಶ್ವರರ ಪುತ್ಥಳಿಯ ಎದುರುಗಡೆ ನಾವು ಇವತ್ತು ಇದ್ದೇವೆ. ಈ ಪುತ್ಥಳಿಯ ಮುಂಭಾಗದಲ್ಲಿ ಶರಣ ಪರಂಪರೆಯ ಅಲ್ಲಮ ಪ್ರಭುವಿನಿಂದ ಆದಿಯಾಗಿ ಪೂಜ್ಯ ಲಿಂಗಾನಂದ ಅಪ್ಪರವರವರೆಗೂ ಎಲ್ಲ ಶರಣರ ಒಂದು ಪುತ್ಥಳಿಯನ್ನು ಚನ್ನಬಸವಣ್ಣವರ ಪುತ್ಥಳಿಯನ್ನು ಬರ್ರಿ ತಗೊಂಡು ಬರ್ರಿ. ನಾಗಲಾಂಬಿಕೆಯವರ ಪುತ್ಥಳಿ, ಹಾಗೆ ಲಿಂಗಾನಂದ ಪೂಜ್ಯರ ಗುರುಮಲ್ಲೇಶ್ವರರು, ಬರ್ರಿ ಷಣ್ಮುಖ ಶಿವಯೋಗಿಗಳು, ಘನಲಿಂಗಿ ದೇವಿಯರು, ಯಡಿಯೂರು ಸಿದ್ಧಲಿಂಗೇಶ್ವರರು, ಸ್ವಾಮಿಗಳು,
ಈಶ್ವರರು, ಪ್ರಾರಂಭದಲ್ಲಿ ಅಲ್ಲಮ ಪ್ರಭುಗಳು, ಹೀಗೆ ಶರಣ ಪರಂಪರೆಯ ಪೂಜ್ಯರನ್ನು ಪ್ರತಿಷ್ಠಾಪಿಸಲಾಗಿದೆ. ಈಗ ನಾವು ಬಸವೇಶ್ವರರ ಬೃಹತ್ ಪುತ್ಥಳಿಯ ಸೂರ್ಯೋದಯ ವಿಶ್ವಗುರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಬೃಹತ್ ಪುತ್ಥಳಿಯ ಹೊರಗಡೆ ನಾವು ನಿಂತಿದ್ದೇವೆ. 108 ಅಡಿ, 108 ಅಡಿ ಎತ್ತರಗಳು ಬೃಹತ್ ಬಸವೇಶ್ವರ ಪುತ್ಥಳಿ. ಬಸವಣ್ಣನವರ ಪುತ್ಥಳಿಯ ಅಡಿಭಾಗದಲ್ಲಿರುವಂಥ ಧ್ಯಾನ ಮಂದಿರ, ಬಸವಣ್ಣನವರ ಸಟಸ್ಥಲದ ಸೂಚಕವಾಗಿರುವಂಥ ಹಂತಗಳ ಮೇಲೆ ಬಸವಣ್ಣವರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಈಗ ನಾವು ಬೃಹತ್ ಬಸವಣ್ಣನವರ ಮೂರ್ತಿಯ ಕೆಳಭಾಗದಿಂದ ಹೊರಬರ್ತಾ ಇದ್ದೇವೆ.